ಸಂತೋಷಣ್ಣ ಇವರೊಂದು 4-5 ಜನ ಏನು ಅಂತ ಮೇಡಮ್ನವ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಿದ್ದು ನಾನು ಹಸುಗಳು ಏನೋ ಕಾಡು ಕೊಡ್ಕೊಂಡು ಹೋಗ್ಬಿಟ್ರೆ ಮೇಯ್ಸಕ್ಕೆ ಬೆಳಗ್ಗೆ ಹೋಗಿ ಸಾಯಂಕಾಲ ಇಲ್ಲಿ 8ನೇ ಕ್ಲಾಸ್ ಸ್ಕೂಲ್ ಬಿಟ್ಟಾಗ ಕಾಡ್ಗೆ ಹೋದವ್ನು ನಾನು ದನ ಮೇಯ್ಸ್ಲಿಕ್ಕೆ ತಿರ್ಗಿ ನನಗೆ ಊರ ಕಡೆ ಫೀಲ್ಡೇ ಇಲ್ಲ ಇವಳು ಮದುವೆ ಆದಾಗ್ಲೂ ಮುಂದಾಗ್ಲೂ ದುಡ್ಡಿರಿಲ್ಲ ಏನೋ 10 ರೂಪಾಯಿ ಇರಿಲ್ಲ ಹಂಗೆ ಈ ಬಸಪ್ಪನ ಅಣ್ಣ ಹೇಳ್ತಾರಲ್ಲ ನಮ್ದವ್ರು ಕೆಡಲ್ಲ ಅಂತ ಅವ್ರಿಗೆ ಏಜ್ ಕಮ್ಮಿ ಇತ್ತು ಅಂತ ಹಂಗೆ ಮಾಡ್ಕೊಂಡಿದ್ದು ಆ ಥರ ಅಂದರೆ ಅಣ್ಣ ಹೇಳಿರೋದು 90 ಕಾಲ ಮೇಡಮ್ನವ್ರೆ 100 ಈ ಬಸಪ್ಪನ ಸತ್ತಾಗ ಹೇಳ್ತೀನಿ ನಂಬಿ ಮೋಸ ಮಾಡ್ತಿರೋ ನಂಬಿ ಬಸಪ್ಪನ ಕುಲ್ಲ ಹಾಕಿದ್ರೆ ದೇವರನೆಗೂ ಮೆರೆಸ್ತದದು ನಾವೇನು ಮಾಡಕೋತಿರೋ ಅವ್ರು ಹೇಳ್ದಂಗೆ ತುಳಿತದೆ ಖಂಡಿತವಾಗಿ 100%. ಅಣ್ಣ ಹೇಳೋದೇನಿಲ್ಲ ನೋಡಿ ಲಿಕ್ಕಿ ಮೆರೆಸ್ತದೆ ಏನಾದ್ರು ಮಾಡಿದೆ ಲಿಕ್ಕಿ ತುಳಿತದೆ ಅಣ್ಣ ಹೇಳಿರೋದು ಮಾತ್ರ ಇದು ಪಕ್ಕ 100 ನಡ್ಕೊತದೆ ಇದು ಯಾಕಂದರೆ ಅದು ವಾಸ್ತವ ಆತನ ಏನು ಬಾಯಾಗಿ ನುಡಿತಾನೆ ಅದು 100% ಸತ್ಯ. ಅದು ಯಾಕಂದ್ರೆ ಅವ್ರ ಮನಸ್ಸಿಂದ ಪ್ರೀತಿಯಿಂದ ಒಂದು ಹೆತ್ತುಗಳನ್ನಾಗ್ಬೋದು ಎಷ್ಟು ಚೆನ್ನಾಗಿ ಸಾಕ್ತಾರೆ. ಈಗ ಅಲ್ಲೇ ಆಗಲಿ ಹಸುನ ಎಷ್ಟು ಚೆನ್ನಾಗಿ ತಗೊಂಡು. ಹೌದು ಮೇಡಮ್ ನಾನು ಹೇಳ್ಬಿಟ್ಟೆ ಅಂದ್ಬಿಟ್ಟು ಅದಕ್ಕೆ ಮೇವಿಲ್ಲ ಇದನ್ನ ಸಾಕ್ಬೇಕು ಅಂತ ತಗೊಂಡ್ರು ಅದು ನೋಡಿದ್ರಲ್ಲ ಎಷ್ಟು ಕೆಟ್ಟೋಗೈತೆ. ಇಲ್ಲ ಇಂಥದ್ಕೊಂದು ಬೇರೆಯವರಾಗಿದ್ರೆ ಬಿಸ್ನೆಸ್ ಮೈಂಡೆಡ್ ಆಗಿದ್ರೆ ಇಷ್ಟು ಅದನ್ನ ಬೇರೆ ತರ ಬೇರೆ 25,000 ಕೇಳೋರು ಬೇರೆ ಇದ್ರು 25-30 ಕೊಡ್ಲಾ ಕೊಯ್ಯೋಕೋತದೆ ಹಂಗೆ ಹಿಂಗೆ ಅಂತ ಮಾತಾಡೋರು. ಪಾಪ ಆತ್ನೇ ವಿಜಯಣ್ಣ ಮಾತು ಮರ್ಯಾದೆ ಕೊಡು ಇರ್ಲಿ ಅಂದ್ರು. ಅದಕ್ಕೆ ಇವಾಗ ಹೊಸ ರೂಪನೇ ಕೊಡ್ತಾರ ಅವರು. ಈ ತಿಂಗಳು ಬಿಟ್ಕೊಂಡು ಹೋಗಿ ನೋಡ್ರಿ ಅದ್ರ ಜೀವನನೇ ಚೇಂಜ್ ಆಗ್ತದೆ. ಆಮೇಲೆ ಅದು ಅವ್ನು ನೆಮ್ಮದಿಗಿಕ್ಲಿ ಅಂತ ಬೇಡ್ಕೊಂತದ್ದು ಸಂತೋಷಣ್ಣನ. ಅಪ್ಪ ನೀನು ಎಲ್ಲಿದ್ದೆಯಾ ನೆಮ್ಮದಿ ಇಕ್ಕಿದ್ಯಾ ನಮ್ಮನ್ನ ಅಂತ. ಅದಕ್ಕೆ ಅಯ್ಯಪ್ಪ ನಿಜವಾಗ್ಲೂ ಸೂಪರ್ ಆಗಿರೋದು. ಇವತ್ತು ನೀವು ನೋಡಿದ್ರೆ ಸೆಲೆಬ್ರಿಟಿಗಳಾಗಿ ಅಂಥವ್ರ ಮನೆಗೆ ಹೋಗ್ಬೇಕು ಇಂಥವ್ರ ಮನೆಗೆ. ಇವತ್ತು ಅವ್ರು ಒಬ್ಬ ಬಡವ ಅಲ್ಲಿ ನೀವೇ ನೋಡಿದ್ರಿ ಪಾಪ ನಾಮಕರ ಇದು ಗೃಹ ಪ್ರವೇಶ ಮಾಡಿದ್ದ. ಯಾರು ಬರ್ತಾರೆ ಮೇಡಮ್ನವ್ರೆ ಅಲ್ಲಿಂದ ಖರ್ಚಿಕೊಂಡು ಅಲ್ಲಿಂದ ಬಂದು ಅವ್ರ ಮನೇಲಿ ಕೂತ್ಕೊಂಡು ಒಂದು ಮಾತಾಡ್ಸ್ಕೊಳ್ತಾರೆ ಅಂತಂದರೆ ಅವ್ನಿಗೆ ಎಷ್ಟು ಸಂತೋಷ ಆಗಿರುತ್ತೆ ಹೇಳಿ. ಹೌದು ಇವತ್ತು ಅವ್ನು 1 ವರೆ ಹಿಡ್ಕೊಂಡು ಅಲ್ಲಿ ಪಾಪ ಬಂದಲ್ಲ ಅವನು ಗೃಹ ಪ್ರವೇಶ ಮಾಡ್ದನ್ಕೆ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ನು ಗೃಹ ಪ್ರವೇಶ ಮಾಡಿದಲ್ಲ ಅವ್ರು ಬಂದಿದ್ದೊಂದು ಖುಷಿ ಅಂತ ಒಂದು ಮನೆಗೆ ಬಂದು ಕುತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಹೋಗ್ತಾನೆ ಅಂತಂದರೆ ಆತನಲ್ಲಿರೋ ಒಂದು ನಿಜವಾದ ಪ್ರೀತಿ ಅಂದ್ರೆ ನೋಡೋದೆ. ಸರ್ ನಿಮ್ಮಿಬ್ಬರು ಸ್ನೇಹದ ಬಗ್ಗೆ ಒಂದು ಹಾಡು ಹೇಳಿ. ಏನಿಲ್ಲ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಇಲ್ಲ ಸ್ನೇಹಿತರೆ ಅಯ್ಯೋ ನನಗೊಂದು ಸಾಂಗ್ ಹೇಳ್ತೀನಿ ಅಂತಾರ ಮುಂದೆನೇ ಹೇಳ್ತಿರೋದು. ಆಮೇಲೆ ಎಲ್ಲ ವೆರಿ ಟ್ಯಾಲೆಂಟೆಡ್ ಮನ್ಸಲ್ಲಿ ಏನು ಇಲ್ಲ. ಈತ ಒಳ್ಳೆ ವ್ಯಕ್ತಿ. ಯಾಕಂದ್ರೆ ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ. ಒಂದು ಹಾಡು ಹೇಳ್ಬೇಕು ಪ್ಲೀಸ್. ಇಲ್ಲ ಬನ್ನಿ ಅಣ್ಣ ಇರ್ಬೇಕದು. ಆಯ್ತು ಅವ್ರು ಅಲ್ಲಿ ನೋಡಿ ಇನ್ನೂ ಖುಷಿ ಪಡ್ತಾರೆ. ಸರ್ ನಮ್ಮ ವಿಜಯ್ ಹಿಂಗ ಅಂತ ಹೇಳಿ ಒಂದು ಹಾಡು ಸೂಪರ್ ಆಗಿ ಹೇಳ್ತೀರಾ ನೀವು. ಒಂದು ಹಾಡು ಹೇಳ್ಬೇಕು ನನ್ಗೆ ಹೇಳ್ಬೇಕು. ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಆಡುಬಾರೋ ಸ್ನೇಹ ಜೀವಿ. ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಆಡುಬಾರೋ ಸ್ನೇಹ ಚಿರಂಜೀವಿ. ಸೂಪರ್ ಸರ್. ನೋಡಿ ನಿಮ್ಮ ಸ್ನೇಹಿತರು ವಿಜಯ್ ಸರ್ ನೋಡಿ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ನಿಮ್ಮನ್ನ ಮನಸ್ಸಿಂದ ಮಾತಾಡಿದಾರೆ ಅವರು. ಇವತ್ತು ಮನದಾಳದಿಂದ ಮಾತಾಡಿದ್ದಾರೆ. ಅವರು ಮನದಾಳಿಂದ ಮಾತಾಡುವಂತ ವ್ಯಕ್ತಿ. ಹೌದು ಮೇಡಮ್ ತುಂಬಾ ಕಷ್ಟ. ನಮ್ಮನ್ನು ಮೇಡಮ್ ಗುರ್ತಿಸ್ತಾ ಇಲ್ಲ. ನಾವು ತಮಾಷೆ ಕೇಳೋದಲ್ಲ. ಯಾಕಂದ್ರೆ ನಮ್ಮ ಹತ್ರ ಒಂದು ವಿದ್ಯೆ ಇಲ್ಲ, ಎರಡನೇದು ನಮ್ಗೇನು ಗೊತ್ತಿಲ್ಲ. ಇವತ್ತು ಆತನ ಜೊತೆಲಿ ಇರೋದಕ್ಕೆ ಎಷ್ಟೋ ಜನ ವಿಜಯಣ್ಣ ತನ್ ನೀವು ವಿಜಯ್ ತನ್ ನೀವು ಅಂತಾರೆ. ಎಲ್ಲ ಹೋಗಿತ್ತಾವ. ಮತ್ತೆ ಮೇಡಮ್ ಎಷ್ಟೋ ಸುಮಾರು ಕಿವಿ ಇರ್ತವೆ. ಏನೋ ದೇವಸ್ಥಾನಗಳಾಗಿರ್ಬೋದು ಎಲ್ಲನಾಗಿರ್ಬೋದು. ನಮ್ಮ ನೋಡಿ ಈ ಸಂತೋಷ ಸ್ನೇಹಿತರು ಕರ್ಕೊಳ್ಳೋ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ದೇವ್ರ ಹತ್ರ ಬಿಡ್ತಾರೆ. ಅವ್ರು ಅದೇನು ಹೇಳ್ತಾರಲ್ಲ ಇದರಿಂದ ನಾವು ಫಲ ಸೇರ್ಕೊಂಡ್ರಿ ಅಂತ ನಮಗೂ ಒಂದು ಯೋಗ ಮೇಡಮ್ನರೆ. ಇಲ್ಲಾಂದ್ರೆ ಆತ ಇರಲಿಲ್ಲ. 100% ಯಾರೋ ಒಂದು ಹೇಳಿದಾಗ ನಿಮ್ಗೂ ಗೊತ್ತ ಆತನ ಖರ್ಚೇನು ಆತನ ಇದೇನು ಹೇಳ್ಕೋಬಾರ್ದು. ಇನ್ಕಮ್ ಬರಕ್ಕೆ ಖರ್ಚು ಜಾಸ್ತಿ ನಮ್ಗೆ ಗೊತ್ತು. ಗೊತ್ತು ನಮಗ್ ಗೊತ್ತು. ಹತ್ತರಿಂದ ನೋಡಿರೋ ಅಂತದ್ ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಏನು ಅನ್ನೋದಷ್ಟೇ. ಬೈಯೋದ್ರಾಗ ಮಾತ್ರ ಅಯ್ಯೋ ನಮ್ಮಪ್ಪ ತಡ್ಕೊಬೇಕು. ನಾನು ಹೇಗಿರ್ತೀನಿ ಹೇಳಿ ಸರ್. ಅದೇ ಹೇಳಿಲ್ಲ ಮೇಡಮ್ನರೆ ಫಿಲ್ಟರ್ ಇಲ್ಲ. ಫಿಲ್ಟರ್ ಮಾತ್ರ ಇಲ್ವೇ ಇಲ್ಲ. ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಬಟ್ ಆದ್ರೆ ಆ ವ್ಯಕ್ತಿ ಹೆಂಗೆ ಅಂದ್ರೆ ಮನ್ಸಲ್ಲಿ ವಿಷ ಇಲ್ಲ, ಒಂಚೂರು ಇಲ್ಲ. 100% ಸ್ನೇಹಿತರೆ ಆ ವ್ಯಕ್ತಿ ನಾನು ಹೊರತು ಸಂತೋಷ್ ಸರ್ಗೆ
ನಾನು ನೋಡ್ದಂಗೆ ಅವ್ರು ಹೇಳ್ತಾರೆ ನಿನ್ ಗುಂಡಿಗೆ ದಪ್ಪ ಇದೆ ನಿನ್ಗೆ ಬಂದ್ ಅಂದ್ರೆ ಯೂಶಲ್ ಆಗಿ ಕೆಲವೊಂದು ಸಮಯದಲ್ಲಿ ಕೆಲವರು ಸ್ಟ್ರೈಟ್ ಆಗಿ ಮಾತಾಡೋದು ಕೆಲವ್ರಿಗೆ ಆಗತ್ತೆ ಕೆಲವ್ರಿಗೆ ಆಗೋದಿಲ್ಲ. ಸೊ ಹಂಗಾಗಿ ನನ್ಗೆ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಯಾವ ಟೈಮಲ್ಲಿ ಹೆಂಗಿರ್ಬೇಕು. ಆಮೇಲೆ ಇನ್ನೊಂದು ಮೇಡಮ್ ನಮ್ಮ ಹಳ್ಳಿ ಜನಕ್ಕೆ ಏನ್ ಆಡ್ಬೇಕು ಅನ್ನೋದು ಗೊತ್ತಿರಲ್ಲ. ಪಾಪ ಅದ್ ನೋದಾಗ ಅವನೊಂಥರ ಮಾತಾಡ್ಬಿಡ್ತಾರೆ. ಜನ ಹಾಗೆ ಮಾಡಿದ್ರು, ಕೆಲವರು ಇರಿಟೇಟ್ ಮಾಡ್ತಾರೆ, ಕೆಲವರು ರೆಕಾರ್ಡ್ಸ್ಗಳು ಮಾಡೋದು ಹೆಂಗ್ ಕಂಡು ಹಿಡಿತಾರೆ ಅಂದ್ರೆ ಅವರು ಅಷ್ಟು ಜಾತ್ರೆನಲ್ಲಿ ಇದ್ರು ಏನ್ ರೆಕಾರ್ಡ್ ಮಾಡ್ತಿದ್ ಬಾ ಹಿಂಗೆ ಮೊಬೈಲ್ ತಗೊಂಡ್ಬಿಡ್ತಾರೆ ಸರ್. ಎಷ್ಟು ವೆರಿ ಟ್ಯಾಲೆಂಟೆಡ್ ಪರ್ಸನ್ ಕಂಡು ಹಿಡಿತಾರಲ್ಲ ಸರ್. ಹಂಗೆ ಮೇಡಮ್ ಎಮ್ಮೆ ತಂದಾಗ ಹೊಡೆದಿರೋದು ಗೊತ್ತು ಮೇಡಮ್ ಇದು. ನೀನ್ ಹಿಡ್ಕೊ ಹಂಗೆ ಬಾ. ಎಮ್ಮೆ ತಂದಾಗ ಹೊಡೆದಿರೋ ಗೊತ್ತಿದ್ದು, ಇಲ್ಲೇ ಕಟ್ಟಾಕಿರೋದು. ಸುಮಾರು 3 ತಿಂಗಳಾಗೈತಿ ಇಲ್ಲೇ ಐತಿ ಇದು. ಇಲ್ಲೇ ಮೇಯೋದು ಇಲ್ಲೇನಾ? ಇದು ತೋಟ ಯಾರ್ದು? ಇದು ಬೇರೆ ಮೇಡಮ್ ಕಿಟ್ಟು ಅವ್ರದ್ದು ಅಂದ್ಬಿಟ್ಟು, ಕೋಟೆ ಅವ್ರದ್ದು ಅಂದ್ಬಿಟ್ಟು, ನಮ್ದು ಆ ಕಡೆ. ಇದೇನಾಗುತ್ತೆ ಮೇಡಮ್ ಅಂದ್ರೆ ಈ ನಡುವೆ ಪಿನ್ಸಿಂಗ್ ಹಾಕಿದ್ದಾರೆ ಇಲ್ಲಿ. ಇದೆಲ್ಲ ಆನೆ ಕಾಟ ಜಾಸ್ತಿ. ಅಯ್ಯೋ ಭಯಂಕರ ಆನೆ ನಮ್ಗೆ. ನಮ್ಮೂರಲ್ಲೇ ಆನೆ ಬರುತ್ತೆ. ಅಯ್ಯೋ ಇದು ಭಯಂಕರ ಆನೆ. ಇದು ಯಾಕಂದ್ರೆ ಇಲ್ಲಿ ಇನ್ನೊಂದು ಹಾಫ್ ಅನ್ ಅವರ್, ಅರ್ಧ ಕಿಲೋಮೀಟರ್ ಕಾಡು. ಇವಾಗ ನಾವು ಕಾಡು ಹತ್ರನೇ ಇದೀರಿ, 1 ಕಿಲೋಮೀಟರ್ ಐತೆ ಅಷ್ಟೇ ಇಲ್ಲಿಗೆ. ಹೌದಾ? ಇಲ್ಲಿ ಕಾಡಿಗೆ ಹೋಗ್ತಾ ಇದ್ದಿದ್ದು, ಇಲ್ಲಿ 1 ಕಿಲೋಮೀಟರ್ ಐತಾ. ಈ ನಡುವೆ ಅದೇನೋ ಹೊಸ್ತಲ್ಲಿ ಒಂದು ಫೆನ್ಸಿಂಗ್ ಮಾಡಿದ್ದಾರೆ, ಆನೆ ಬರ್ದಿದ್ದಂಗೆ ಭಾರಿ ಪವರ್ಫುಲ್ ಆಗಿ ಮಾಡಿದ್ದಾರೆ. ಈಚೀಚೆಗೊಂದು 15 ದಿನದಿಂದ ಆನೆ ಕಾಟ ತಪ್ಪೈತೆ. ಏನ್ ಮೇಡಮ್ ಇಲ್ಲೆಲ್ಲ ನುಗ್ಗೋದೆ ಇಲ್ಲ, ಅದಾತ ಇಲ್ಲ, ಸಣ್ಣ ಪಣ್ಣ ಹಾಕಿಲ್ಲ. ಈ ಸತಿ ಗುದ್ದುಬಿಟ್ಟು ಅವೇ ವಾಪಸ್ ಹೋಗ್ತವೆ. ಹೌದಾ? ಹೋಗೋಣ ಬೇಕಾದ್ರೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಅದು ಗುದ್ದಿದ್ರೆ ಅವೇ ಬರ್ಬೇಕಾಗುತ್ತೆ ಮೇಡಮ್ ವಾಪಸ್ಸು. ಆತರ ನಮ್ಮೂರ್ ಕಡೆ ನಾನು ನೋಡಿಲ್ಲ. ಇಲ್ಲ ಆತರ ಹಾಕಕ್ಕ ಇದೇ ಫಸ್ಟ್ ಟೈಮ್ ಇಲ್ಲೇ ತಮಿಳ್ನಾಡಲ್ಲಿ. ನೋಡೋಣ ಹಂಗಾರೆ. ಚೆನ್ನಾಗಿ. ಯಾವ ಊರ ಹೆಸರೇನು? ಗುಂಬಳಾಪುರ. ಗುಂಬಳಾಪುರ ಯಾವ ಇದಕ್ಕೆ ಸೇರುತ್ತೆ? ಬಾರ್ಡರ್ ಅಲ್ವಾ ಸ್ನೇಹಿತರೆ? ಇದು ಕರ್ನಾಟಕ ಗಡಿ ಭಾಗ ಇದು ಇರುವಂತದ್ದು. ನಾನು ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಊರ ಹೆಸರು. ಆನೆಕಲ್ಲು ಅವಾಗಿಂದ ಆನೆಕಲ್ ಅಂತ. ಬಟ್ ಆಕ್ಚುಲಿ ತಮಿಳ್ನಾಡು ಬಾರ್ಡರ್ ಇದು. ಆಮೇಲೆ ಇದು ಗುಂಬಳಾಪುರ ಅಂದ್ಬಿಟ್ಟು ಮೇಡಮ್. ಗುಂಬಳಾಪುರ ಇದ್ರ ಹೆಸರು ಇದ್ದು ಕಮಲಾಪುರ ಅಂತ. ಕಮಲಾಪುರ ಅಂತಿದ್ದು. ಇದು ಗೌರಮ್ಮ ಹುಟ್ಟಿದ ಸ್ಥಳ. ಗೌರಮ್ಮ ಜಾತ್ರೆ ಹೇಳಿದ್ರಿ, ತುಂಬಾ ಚೆನ್ನಾಗಿ. ಎಲ್ಲಾ ತರನು ಜಾತ್ರೆ ಏನ್ ಮಾಡ್ತಾರೆ ಅಂದ್ರೆ ಗಣೇಶನ ಗೌರಮ್ಮನ ಇಟ್ಬಿಟ್ಟು 3 ದಿನ 4 ದಿನ ಬಿಟ್ಬಿಡ್ತಾರೆ. ಇಲ್ಲಿ ಹಂಗೆಲ್ಲ ಏನಿಲ್ಲ ಮೇಡಮ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಗಣೇಶ ಬರಕ್ ಮುಂದೆ ದಿನ ಗೌರಮ್ಮನ ಎತ್ಕೊಂಬತ್ತೀವಿ. ಅಂದ್ರೆ ನಾವೇ ತಿದ್ದಿ ನಾವೇ ರೆಡಿ ಮಾಡಿ, ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದು 15 ದಿನ 20 kg ಒಡವೆ ಐತೆ ಮುಂದೆ, ಚಿನ್ನ ಹಳೆ ಕಾಲದ ಒಡವೆಗಳು ಎಲ್ಲ ಸೇರಿ ಹಾಕಿ ಅವ್ರವ್ರ ಮನ್ತಂದ್ರು ಅವ್ರವ್ರು ಬಂದು 1 ತಿಂಗಳಕಾಲ ಸತತವಾಗಿ ಪೂಜೆ ಮಾಡಿ ಭಾರಿ ಜನ ಬರ್ತಾರೆ. ಈ ಮಕ್ಕಳಾಗ್ದಿದ್ದವರು ಮತ್ತೆ ಮದುವೆ ಆಗ್ದಿದ್ದರು, ಹೆಂಗಸ್ರಂತೂ ಹೈಲೈಟ್ ಇದು. ಯಾಕಂದ್ರೆ ಹೆಣ್ಣು ದೇವ್ರಲ್ವಾ, ಹೆಂಗಸರು ಹೈಲೈಟ್ ದೇವ್ರು. ಇದೇ ದೇವಸ್ಥಾನ ಇಲ್ಲೇ. ಪೆನ್ಸಿಲ್ ಒಂದ್ಸರಿ ತೋರಿಸಿ, ನಮ್ಮ ಯಾರಿಗಾರ ಗೊತ್ತಿಲ್ಲರೂ ಗೊತ್ತಾಗೋದ. ಉದ್ದಕ್ಕೂ ಆಗಲ್ಲ, ಹೊಡಿಯಕ್ಕೂ ಆಗಲ್ಲ. ಅಲ್ಲೇ ಹೋಗೋಣ, ಅಲ್ಲಿ ತೋರಿಸ್ತೀನಿ. ಅದು ಹೋಗೋಣ. ಆ ತರ ಇದೆಲ್ಲ ಇದು ಅಣ್ಣ ಕೊಟ್ಟಿದ್ದು. ಇದು ಸರ್ ಕೊಟ್ಟಿದ್ದು. ಏನ್ ಹೆಸರು? ಈ ಮೇಡಮ್ ಅಣ್ಣನೇ ಹಾಲ್ಕಿಲ್ಲ ಅಂದೆ. ಅಯ್ಯೋ ಅಪ್ಪ, ನನ್ನ ಯಾರನ್ನ ಬೈಕೊಂಡ್ರೆ ನಿನ್ ಮನೆಗೆ ಹಾಲಿಲ್ಲ ಅಂದ್ರೆ ಪೋಸ್ಟ್ ಹೊಡ್ಕೊಂಡು ಹೋಗು ಅಂದ್ರು. ಇದೇನ್ ಕಾಸು ದುಡ್ಡು ಏನು ಇಸ್ಕೊಂಡಿಲ್ಲ ಮೇಡಮ್. ಏನ್ ಹೆಸರು ಇದಕ್ಕೆ? ಏನು ಇಟ್ಟಿಲ್ಲ, ಅಣ್ಣಗೆ ಏನಿಲ್ಲ. ಇದು ಇವೆಲ್ಲ ಬೆಳಗ್ಗೆ ಬರ್ತವೆ, ಇಲ್ಲೇ ಮೇಯ್ಕೊಂಡು ಬೆಳಗ್ಗೆ ಹಿಡ್ಕೊಂಡು ಹೋಗ್ತೀವಿ. ಇದು ರಾತ್ರಿ ಇಲ್ಲೇ ಬಿಟ್ಟಿರ್ತೀವಿ. ಇಲ್ಲ ಮೇಡಮ್, ಈಗ ಹಿಡ್ಕೊಂಡು ಹೋಗ್ತಾರದೆ. ಈಗ ಹಿಡ್ಕೊಂಡು ಹೋಗೋದು, ಇವಾಗ ಹಿಡ್ಕೊಂಡು ಹೋಗೋದೆ. ಆಮೇಲೆ ಅವ್ರ ಮನೆಗೆ ಬರಲ್ವಾ ವಾಪಸ್ಸು? ಅದಕ್ಕದೇ ಬರಲ್ವಾ ಮೇಡಮ್? ತೋಟಗಳು ಐತಲ್ಲ ಅದಲ್ಲ ಸರ್. ಈಗ ಕೆಲವು ಕಡೆ ಬಿಟ್ಬಿಟ್ರೆ ಅದೇ ಕಾಡ್ ಕಡೆ ಹೋಗ್ತವೆ, ಕಾಡ್ ಕಡೆ ಬರ್ತವೆ. ಈಗ ಕಾಡ್ಗೆ ಹೋಗಿ ಫೆನ್ಸಿಂಗ್ ಹಾಕ್ಬಿಟ್ಟಾರೆ ಒಂದು. ಇಲ್ಲೆಲ್ಲ ಫಸ್ಟ್ ನೀವ್ ಹೇಳ್ದಂಗೆ ಬಿಟ್ಟು ಹೊಡ್ಬಿಡ್ತಾ ಇದ್ರಿ, ತಿರ್ಗಿ ಅವೇ ಬರ್ತಾ ಇದ್ವು. ಇದೇನಾಗ್ಬಿಡ್ತದೆ ಅಂದ್ರೆ ಇವಾಗ ತೋಟಗಳವಲ್ಲ ಮೇಡಮ್, ತೋಟಗಳಿಗೆ ಹೋಗ್ಬಿಡ್ತವೆ. ನೀವ್ ಎಷ್ಟೇ ಮೇಸಿ ಕಳ್ತನಕ್ಕೆ ಹೋಗೋದ್ ಬಿಡಲ್ಲ ಅವು. ಸುಮ್ನೆ ಆಗ್ಲಿ. ಇವಾಗ ಪಕ್ಕದಲ್ಲಿ ಬಿರಿಯಾನಿ ಇಟ್ಬಿಟ್ಟು ಇಲ್ಲಿದ್ರೆ ಅಯ್ಯೋ ಇದೆ ಬನ್ರಪ್ಪ ನೋಡಿಲಿ. ಇದು ಇದ್ರದ್ದು ಇನ್ನೊಂದು ಫೆಸಿಲಿಟಿ ಮೇಡಮ್ ನೆಕ್ಸ್ಟ್ ಏನಾದ್ರು ಯಾರ ತೋಟಕ್ಕೆ ಬಂದ್ರೆ ಮೇಡಮ್ ಇದ್ರದ್ದು ಒಂದು ಫೆಸಿಲಿಟಿ ಅಂದ್ರೆ ಒಂದು ಸತಿ ಈದ್ ಬಿಟ್ರೆ 100 ಕರನ್ ಉಳಿಸ್ತದೆ ಇದು. ಅಂದ್ರೆ ಯಾವ ಕರುನಾದ್ರೂ ಬಿಡ್ಬೋದು, ಇದಕ್ಕ ಕೂಡ್ಸ್ಕೊಂತದೆ. ತಾನ್ ಹೆಂಗ್ ಎತ್ತಿತ್ತದ ಮಕ್ಕಳನ್ನ ಅದೇ ತರ ಕಾಪಾಡ್ತದೆ ಇದು. ಇದೆ ಏನ ಅದ್ರ ಬೇರೆ ತೋಟಕ್ಕೆ ಹೋಗಿ ತಿನ್ಬೇಕಿದು, ಆದ್ರಷ್ಟು ಆಮೇಲೆ ಅವ್ಯಾವನ ಫಸ್ಟ್ ತಿಂಡಿ ತಿನ್ಬಾರ್ದು, ಇದಕ್ಕೆ ಇಕ್ಬೇಕು, ಇಲ್ಲ ಅವನಾದ್ ಬಿಡೋದು ಹಂಗೆ. ಆಮೇಲೆ ಇದಕ್ಕ ನಾವು ಮಡ್ಕೊಂಡಿರೋದೇ ಕರುಗಳು ಸಾಕಕ್ಕ. ಯಾವ ಕರನ ತರ್ಬೋದು, ಕುಡಿಸ್ಕೋಬಹುದು, ಕುಡಿಯುತ್ತೆ. ಆಮೇಲೆ ಏನೋ ಗೊತ್ತಿಲ್ಲ ಯಾವ. ಆಮೇಲೆ ಎಲ್ಲಾನ ಬಿಟ್ರಿ ಮೇಡಮ್ ಅಂದ್ರೆ
ಪಾಪ ಮೇಯ್ತದೆ. ಇದು ಈ ಒಂದ್ಸತಿ ಕೊಟ್ಬಿಟ್ಟಿದ್ದೆ, ತಿರ್ಗಾ ನಮ್ಮ ಮನೆಗೆ ಬಂತು ಹೆಂಗೋ ಪುಣ್ಯ, ತಿರ್ಗಾ ಅವ್ರು ನಂಗೆ ವಾಪಸ್ಸು ಕೊಟ್ರು, ನಾನೇ ತಗೊಂಡು ಇವಾಗೇನು ತೊಂದರೆ ಇಲ್ಲ. ಇದು ನಿಮ್ಮನೇ ಋಣ ಇದೆ. ಋಣ ಇನ್ನಷ್ಟೇ. ಅಣ್ಣ ಮಾಡ್ದಾಗ ನಾವು ಯಾವ್ದೊಂದು ಸಿಂಪಲ್ ಒಂದು ಶ್ರೀಮಂತ ಮಾಡ್ಬಿಡ್ತೀರಿ ಈ ಸತಿ. ಹೌದಾ? ಸಿಂಪಲ್ ಆಗಿ ಮಾಡ್ಬೇಕು ಇದು ಒಂದಕ್ಕೆ ಅಂತೇಳಿ ಇದು ಒಂದಕ್ಕೆ ಮಾತ್ರ ತುಂಬಾ ಆಸೆ ಐತೆ. ಫಲ ಇದೆ ಈಗ? ಇಲ್ಲ ಮೇಡಮ್, ಹಾಲಿದೆ, ಹಾಲಿದೆ. ಹಾಲಿದೆ. ಕರು ಕೊಟ್ಬಿಟ್ರಿ, ಹಾಲೈತೆ. ಇದಕ್ಕೆ ಎಷ್ಟು ವರ್ಷ? ಈ ಮೇಡಮ್ ಇದಕ್ಕೆ ಆಗೈತೆ ಏಜ್, ಇದಕ್ಕೆ ಏಜ್ ಆಗೈತೆ. ಒಂದು 3-4 ಸೈಲೆಂಟ್ ಆಗಿದೆ ನೋಡಿ. ಅದೆಲ್ಲ ಏನಿಲ್ಲ ಮೇಡಮ್, ಇಷ್ಟು ಸೈಲೆಂಟ್ ಇಲ್ಲ ಅಂದ್ರೆ ಬೇರೆ ಕರುಗಳನ್ನೆಲ್ಲ ಕೊಡಿಸ್ತದೆ ಅಲ್ವಾ? ಮಕ್ಕಳು ಮರಿ ಯಾರಾದ್ರೂ ಹಿಡ್ಕೋಬಹುದು, ಆ ಥರ ಎಲ್ಲ ಏನಿಲ್ಲ. ಪಾಪ ಇರುತ್ತೆ, ಬರ್ತದೆ. ಅಲ್ಲ ಸರ್, ನಾನು ಈಗ ಆರಾಮಾಗಿ ನಾನು ಇದೀನಿ, ನನ್ಗೆ ಎಷ್ಟೋ ವರ್ಷದ ನೋಡ್ರಿ ಹೇಳಿದಿಲ್ಲ, ಜನ ಎಮ್ಮೆ ತಿನ್ನಂಗೆ ತಿನ್ನೋದು ಅಂತ. ನೋಡ್ರಿ ಬಾಯಿಗೆ ಬಿಡ್ವಿರಲ್ಲ. ನೋಡಿ ಎಮ್ಮೆ ಮೇದಂಗೆ ಮೇದಂದ್ರೆ ನೋಡಿ ಅದನ್ನೇ ಹೇಳಲ್ರ ದೊಡ್ಡವರು, ಹತ್ರ ಬಿಡೋದು ಹೇಳಲ್ಲ ಮೇಡಮ್ ಹತ್ರ ಲವ್ ಏನೋ ಎಮ್ಮೆ ತಿನ್ನಂಗೆ ತಿಂತಿ ಎಮ್ಮೆ ಅಂತ ಆಗೋಳ್ರಿ. ಪರ್ಸೋದು ಮಾತ್ರ ಎಮ್ಮೆ ಜಾತಿ ನೋಡ್ರಿ, ಎಮ್ಮೆ ತಿನ್ನಂಗೆ ತಿನ್ನೋದು ಅಂತ ಹೇಳೋದು ನೋಡಿ. ಅದಕ್ಕೆ ಅವು ಬಾಯಿಗೆ ಬಿಡ್ವು, ಅವಕ್ಕೇನು ಇದಿರಲ್ಲ. ನಿಮ್ಮ ಅದೇ ಮೇಡಮ್ ಇದೇನಾಗುತ್ತೆ ಅಂದರೆ, ನಮ್ಮ ಹೇಳ್ತಾರಲ್ಲ ಜನ ಒಳ್ಳೆ ಹಾಲು ಪಾಲು ಅಂತ, ನೋಡಿ ಹಿಂಗೆ ತಿನ್ಬಿಟ್ಟು ಹಾಲು ಕರೆದ್ರೆ ಬಿಡ್ಬಿಡು, ಆಯ್ತು ಬಿಡ್ತು. ಇಲ್ಲ ಮೇಡಮ್ ಭಾರಿ ಮೃದು, ಆ ಥರ ಚೆಂಗಲ್ ಬುದ್ಧಿಯಲ್ಲೇ ಪಾಪ.